ನಮಸ್ಕಾರ ಎಲ್ಲರಿಗೂ. ಉಚಿತ ಕಾರ್ ಲೈಸೆನ್ಸಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಜೊತೆಗೆ ಭಾರೀ ವಾಹನ ಲಾರಿ ಲೈಸೆನ್ಸ್ ಕೂಡ ಒಂದು ಉಚಿತ ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಒಂದು ಲಾರಿ ಲೈಸೆನ್ಸು ಮತ್ತು ಕಾರ್ ಲೈಸೆನ್ಸನ್ನು ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಒಂದು ಕಾರ್ ಲೈಸೆನ್ಸು ಮತ್ತು ಲಾರಿ ಲೈಸೆನ್ಸಿಗೆ ಉಚಿತ ತರಬೇತಿ ಕೊಟ್ಟು ನಿಮಗೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಒಂದು ಸ್ಕೀಮಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಆಫ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಯಾರು ಸಲ್ಲಿಸ್ಬೋದಪ್ಪ ಅಂದರೆ KSRTC ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಸಹಯೋಗದೊಂದಿಗೆ, ಕರ್ನಾಟಕ ಸರ್ಕಾರ ಸಹಯೋಗದೊಂದಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಉಚಿತವಾಗಿ ಕಾರ್ ಲೈಸೆನ್ಸು ಮತ್ತು ಲಾರಿ ಲೈಸೆನ್ಸನ್ನು ಕೊಡಲಾಗ್ತಾಯಿದೆ. ಇಲ್ಲೇ ನೋಡ್ತಾ ಇದ್ದೀರಾ, ಅಲ್ಪಸಂಖ್ಯಾತರು ಅಂದರೆ ಯಾರು ಬರ್ತಾರಪ್ಪ ಅಂದರೆ ಮುಸ್ಲಿಮು, ಕ್ರಿಶ್ಚಿಯನ್ನು, ಸಿಖ್, ಜೈನ, ಬೌದ್ಧ ಮತ್ತು ಪಾರ್ಸಿ ಧರ್ಮದ ಒಂದು ಜನರಿಗೆ ಈ ಒಂದು ಉಚಿತ ಲಾರಿ ಲೈಸೆನ್ಸು ಮತ್ತು ಕಾರ್ ಲೈಸೆನ್ಸು ತರಬೇತಿಯನ್ನು ಕೊಟ್ಟು ಈ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ವಿತರಣೆ ಮಾಡುವ ಸ್ಕೀಮಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಎರಡರಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೆ. ಈ ಒಂದು ಸ್ಕೀಮಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ರೀತಿ ಪೇಮೆಂಟ್ ಏನಿರುವುದಿಲ್ಲ. ತರಬೇತಿ ಕೊಡ್ತಾರೆ ನಿಮಗೆ. ಕಾರ್ ನಿಮಗೆ ಓಡ್ಸೋಕೆ ಬರಲ್ಲ ಅಂದರೆ ಕಾರ್ ಓಡಿಸೋದು ಕಲಿಸಿಕೊಡ್ತಾರೆ. ಲಾರಿ ಲೈಸೆನ್ಸ್ ಬೇಕಂದರೆ ಲಾರಿ, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಂದರೆ ಅದನ್ನು ಡ್ರೈವಿಂಗ್ ಕಲಿಸ್ಕೊಡ್ತಾರೆ. ಸ್ಕಿಲ್ಲನ್ನು ಕಲಿಸ್ಕೊಟ್ಟು ನಿಮಗೆ ಈ ಒಂದು ಉಚಿತವಾಗಿ DL ಅನ್ನು ಕೊಡುವ ಒಂದು ಸ್ಕೀಮಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ಸ್ಕೀಮಿಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಯಾವಪ್ಪ ಅಂತ ನೋಡೋದಾದರೆ, ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕು. ಅದ ನಂತರ ರೇಷನ್ ಕಾರ್ಡ್ ಆಪ್ಷನಲ್ಲು. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಂತೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಜೊತೆಗೆ ಕ್ಯಾಸ್ಟ್ ಇನ್ಕಮ್ ಎರಡು ಒಂದರಲ್ಲೇ ಬರುತ್ತೆ ಅಲ್ಪಸಂಖ್ಯಾತರದಲ್ಲಿ. ಮತ್ತು ವಿದ್ಯಾರ್ಥಿ ಹೊಂದಿರುವಂಥ SLC ಮಾರ್ಕ್ಸ್ ಕಾರ್ಡನ್ನು ಬೇಕಾಗುತ್ತೆ. ಇದು ಯಾಕಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಪ್ರೂಫಿಗೋಸ್ಕರ 18 ಅಥವಾ 20 ವಯಸ್ಸು ಆಗಿದೆ ಇಲ್ಲ ಅನ್ನೋದಕ್ಕೆ ಈ ಒಂದು ವಿದ್ಯಾರ್ಥಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅನಂತರ ಪ್ಯಾನ್ ಕಾರ್ಡ್. ನೀವು ಶಾಲೆ ಓದಿಲ್ಲ, ಕಾಲೇಜ್ ಓದಿಲ್ಲ ಅಂದರೆ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಒಂದು ಫೋಟೋ ಕೂಡ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ಸ್ಕೀಮಿಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತ ಮೊಬೈಲಲ್ಲೇ ಸಲ್ಲಿಸಿ ನಿಮ್ಗೆ ತೋರಿಸಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡಿಕೊಂಡು ವಿಡಿಯೋನ ಅಪ್ಲೈಯನ್ನು ಮಾಡ್ಕೊಳ್ಳಿ. ಹಾಗೂ ಈ ಒಂದು ಲೈಸೆನ್ಸನ್ನು ಪಡಿಬೇಕಂದ್ರೆ ನೀವು ಕೇಂದ್ರೀಯ ತರಬೇತಿ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ. ಎಲ್ಲೆಲ್ಲಿ ಇದಾವಪ್ಪ ಈ ಒಂದು ತರಬೇತಿ ಕೊಡೋ ಟ್ರೈನಿಂಗ್ ಸೆಂಟರ್ಗಳನ್ನು ನೋಡಿದ್ರೆ, ಮಾಲೂರಿನಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಚಿಕ್ಕಮಗಳೂರಲ್ಲಿದೆ, ಮಳವಳ್ಳಿಯಲ್ಲಿದೆ, ಹಾಸನ ಮತ್ತು ಹೊಳಲ್ಕೆರೆ. ಇದು ಕಾರ್ ತರಬೇತಿ ಅಂದರೆ ಕಾರ್ ಲೈಸೆನ್ಸ್ ಪಡಿಬೇಕಂದ್ರೆ ಇವಿಷ್ಟು ಕೇಂದ್ರಕ್ಕೆ ನೀವು ಹೋಗಬೇಕಾಗುತ್ತೆ. ಅಂದರೆ ಇಷ್ಟರಲ್ಲಿ ಯಾವುದಾದ್ರು ಒಂದು ಕೇಂದ್ರಕ್ಕೆ ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಇದು ಕಾರ್ ಲೈಸೆನ್ಸ್ಗಿರುವಂಥ ಟ್ರೈನಿಂಗ್ ಸೆಂಟರ್ಗಳು ಲಿಸ್ಟ್ ಇದು. ಈಗ ಲಾರಿ ಲೈಸೆನ್ಸ್ದು ನಿಮಗೆ ಸೆಂಟ್ರಲ್ಲಿದ್ದಾವೆ ಟ್ರೈನಿಂಗ್ ಕೊಡೋದಂದರೆ. ಸೊ ಲಾರಿ ತರಬೇತಿ ನೀವು ಪಡಿಬೇಕಂದ್ರೆ ಅವು ಕೂಡ ಸೇಮೇ ಇದೆ. ಅದನ್ನು ಮಾಲೂರು, ಚಿಕ್ಕಮಗಳೂರು, ಮಳವಳ್ಳಿ, ಹಾಸನ, ಹೊಳಲ್ಕೆರೆ ಅವು ಕೂಡ ಸೇಮ್ ತರಬೇತಿ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಎರಡಕ್ಕೂ ಒಂದು ಎಕರೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದಿಷ್ಟು ಈ ಒಂದು ಉಚಿತ ಕಾರ್ ಲೈಸೆನ್ಸು ಮತ್ತು ಲಾರಿ ಲೈಸೆನ್ಸ್ಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಏನೇ ಒಂದು ಡೌಟ್ಸ್ ಇದ್ದರೂ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಕೂಡ ತಿಳಿಸ್ಕೊಡ್ತೀನಿ. ಪ್ರತಿ ಸಲ ಕೂಡ ಅರ್ಜಿ ಕರೆದಾಗ ನಾನು ಅರ್ಜಿಯನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ನೋಡ್ಕೊಂಡು ನೀವು ಅಪ್ಲೈನ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.